ಹಾವೇರಿಯ ಹೊಸಮನಿ ಸಿದ್ದಪ್ಪ ವೃತ್ತದಲ್ಲಿ ಜೆಡಿಎಸ್ ಕಾರ್ಯಕರ್ತರಿಂದ ಭಾರೀ ಪ್ರತಿಭಟನೆ. ಹೌದು ವೀಕ್ಷಕರೇ, ಬಸ್ ದರ ಖಂಡಿಸಿ ಜೆಡಿಎಸ್ ಕಾರ್ಯಕರ್ತರು ಮಾನ್ಯ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ ಘೋಷಣೆಯನ್ನ ಕೂಗುತ್ತಾ ಪ್ರತಿಭಟನೆ ನಡೆಸಿದರು ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಗೌಡ, ಶಿವಣ್ಣನವರ್, ಚಂದ್ರಶೇಖರ್ ಹಳ್ಳಿಕೇರಿ, ರಮೇಶ್ ಹಣಗಿ, ಸತೀಶ್ ಮಾಳದಾಕರ್, ಭೀಮನಗೌಡ ಪಾಟೀಲ್ ಇನ್ನು ಅನೇಕ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ವರದಿ ಸುರೇಶ್ ಬೇವಿನಮರದ, ವಿಜಿ ವಾಯ್ಸ್ ನ್ಯೂಸ್ ಕನ್ನಡ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ, ಸಾರಿಗೆ ಇಲಾಖೆ ಮಂತ್ರಿ ಅವರಿಗೆ, ಸಾರಿಗೆ ಇಲಾಖೆ ಮಂತ್ರಿಯಾದಂತ ರಾಮಲಿಂಗಾರೆಡ್ಡಿ ಅವರಿಗೆ, ಇವರಿಗೆ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಏನು ಇವತ್ತು ಅವೈಜ್ಞಾನಿಕವಾಗಿ ಬಸ್ ದರವನ್ನು ಏರಿಕೆ ಮಾಡಿರುವಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಮಲಿಂಗಾರೆಡ್ಡಿ ಸಚಿವ ಸಂಪುಟ ಈ ಕೂಡಲೇ ವಾಪಸ್ ತಗೋಬೇಕು. ರೈತರು ಈಗಾಗಲೇ ಅನೇಕ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಹಾವೇರಿ ಜಿಲ್ಲೆಯ ಒಳಗಡೆ, ಇಡೀ ರಾಜ್ಯದಲ್ಲಿ. ಅದಕ್ಕೋಸ್ಕರ ಇವತ್ತು ರೈತಾಪಿ ವರ್ಗಕ್ಕೆ ಬೆಳಗಾವಿ ಅಧಿವೇಶನದಲ್ಲಿ ಏನ್ ಮಾಡಿದಿರಾ ಅಂತ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಅದಕ್ಕೋಸ್ಕರ ನೀವು ಮಾಡಿಲ್ಲ ಅಂತ ಹೇಳಿದ್ರೆ ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕ್ತೇವೆ. ಸಿದ್ದರಾಮಯ್ಯ ಎಚ್ಚರ ಸಿದ್ದರಾಮಯ್ಯ, ನಿನ್ನ ಗೌರ್ಮೆಂಟ್ಗೆ, ನಿನ್ನ ಸರ್ಕಾರವನ್ನ ಕೆಳಗಡೆ ಕೆಡವಿ ರೈತರ ಸರ್ಕಾರವನ್ನ ಜಾರಿಗೆ ತರುವವರೆಗೂ ಜೆಡಿಎಸ್ ಪಕ್ಷ, ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಹೋರಾಟವನ್ನ ಮಾಡ್ತೇವೆ ಅಂತೇಳಿ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಭಾರತ್ ಮಾತಾ ಕೀ. ನಾವು ಕಾರಿಗೆ ಹಗ್ಗ ಕಟ್ಟುವ ಮುಖಾಂತರ ಬಸ್ ದರ ಏರಿಕೆಯನ್ನು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈಗ ಮನವಿ ಪತ್ರ ಮಾನ್ಯ ಜಿಲ್ಲಾಧಿಕಾರಿ ಹಾವೇರಿಯವರಿಗೆ ವಿಷಯ ಅವೈಜ್ಞಾನಿಕವಾಗಿ ಬಸ್ ಪ್ರಯಾಣ ದರವನ್ನು 15% ಏರಿಕೆ ಮಾಡಿದ ಸರ್ಕಾರ ಪಡೆಯಬೇಕು. ಮುಂದಿನ ದಿನಗಳಲ್ಲಿ ನಾವೆಲ್ಲ ಇಡೀ ಕರ್ನಾಟಕದ 6 ಕೋಟಿ ಜನ ಎಚ್ಚರ ಪಡೆದಿದ್ದೇವೆ. ಮುಂದಿನ ದಿನ ನಮ್ಮ ರಾಜ್ಯ ಅಧೋಗತಿಗೆ ಹೋಗುತ್ತೆ ಅಂತ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ರಾಜ್ಯ ಇವತ್ತು ಸುಂದರವಾಗಿರ್ತಕ್ಕಂಥ ರಾಜ್ಯ, ಇವತ್ತು ಶ್ರೀಮಂತ ಇರ್ತಕ್ಕಂಥ ರಾಜ್ಯ, ಶ್ರೀಮಂತ ರಾಜ್ಯ ಬಡ ರಾಜ್ಯ ಆಗೋ ಪರಿಸ್ಥಿತಿ ಬಂದಿದೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಕೊಟ್ಟು. ಹೀಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ನಾವೆಲ್ಲ ಕಾಂಗ್ರೆಸ್ ಪಕ್ಷವನ್ನು ಬಿಡೋ ಸಮೇತ ಕಿತ್ತು ಹಾಕೋ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗಿದೆ. ಎಲ್ಲ ಒಂದೇ ಒಂದು ಘೋಷಣೆಗೆ ಹೋಗೋಣ. ಕಾಂಗ್ರೆಸ್ ಪಕ್ಷಕ್ಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ, ಸಾರಿಗೆ ಇಲಾಖೆ ಮಂತ್ರಿ ಅವರಿಗೆ, ಸಾರಿಗೆ ಇಲಾಖೆ ಮಂತ್ರಿಯಾದಂತ ರಾಮಲಿಂಗಾರೆಡ್ಡಿ ಅವರಿಗೆ, ಇವರಿಗೆ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಏನು ಇವತ್ತು ಅವೈಜ್ಞಾನಿಕವಾಗಿ ಬಸ್ ದರವನ್ನು ಏರಿಕೆ ಮಾಡಿರುವಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಮಲಿಂಗಾರೆಡ್ಡಿ ಸಚಿವ ಸಂಪುಟ ಈ ಕೂಡಲೇ ವಾಪಸ್ ತಗೋಬೇಕು. ರೈತರು ಈಗಾಗಲೇ ಅನೇಕ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಹಾವೇರಿ ಜಿಲ್ಲೆಯ ಒಳಗಡೆ, ಇಡೀ ರಾಜ್ಯದಲ್ಲಿ. ಅದಕ್ಕೋಸ್ಕರ ಇವತ್ತು ರೈತಾಪಿ ವರ್ಗಕ್ಕೆ ಬೆಳಗಾವಿ ಅಧಿವೇಶನದಲ್ಲಿ ಏನ್ ಮಾಡಿದಿರಾ ಅಂತ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಅದಕ್ಕೋಸ್ಕರ ನೀವು ಮಾಡಿಲ್ಲ ಅಂತ ಹೇಳಿದ್ರೆ ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕ್ತೇವೆ. ಸಿದ್ದರಾಮಯ್ಯ ಎಚ್ಚರ ಸಿದ್ದರಾಮಯ್ಯ, ನಿನ್ನ ಗೌರ್ಮೆಂಟ್ಗೆ, ನಿನ್ನ ಸರ್ಕಾರವನ್ನ ಕೆಳಗಡೆ ಕೆಡವಿ ರೈತರ ಸರ್ಕಾರವನ್ನ ಜಾರಿಗೆ ತರುವವರೆಗೂ ಜೆಡಿಎಸ್ ಪಕ್ಷ, ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಹೋರಾಟವನ್ನ ಮಾಡ್ತೇವೆ ಅಂತೇಳಿ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಭಾರತ್ ಮಾತಾ ಕೀ. ನಾವು ಕಾರಿಗೆ ಹಗ್ಗ ಕಟ್ಟುವ ಮುಖಾಂತರ ಬಸ್ ದರ ಏರಿಕೆಯನ್ನು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈಗ ಮನವಿ ಪತ್ರ ಮಾನ್ಯ ಜಿಲ್ಲಾಧಿಕಾರಿ ಹಾವೇರಿಯವರಿಗೆ ವಿಷಯ ಅವೈಜ್ಞಾನಿಕವಾಗಿ ಬಸ್ ಪ್ರಯಾಣ ದರವನ್ನು 15% ಏರಿಕೆ ಮಾಡಿದ ಸರ್ಕಾರ ಪಡೆಯಬೇಕು.